ಈ ದಿನದ ಧ್ಯಾನಕ್ಕಾಗಿ ಎಫೆಸದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಬೇಕು ಎಂದು ಸತ್ಯವೇದವು ಹೇಳುತ್ತದೆ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಜ್ಞಾನೋಕ್ತಿಗಳು 22:6. ಪ್ರಿಯರೇ, ಕೃತಜ್ಞತೆಯುಳ್ಳವರಾಗಿರಬೇಕೆಂಬುದಕ್ಕೆ ಒಂದು ಸಣ್ಣ ಕಥೆಯ ಮೂಲಕ ನಾವು ತಿಳಿದುಕೊಳ್ಳೋಣವೇ? ರಾತ್ರಿಯ ಊಟದ ಕರೆ ಕೇಳಬಂತು. ನಾತಾನ್ ಮತ್ತು ಅವನ ಅಜ್ಜಿ ಮೇಜಿನ ಬಳಿ ತಮ್ಮ ಸ್ಥಾನಗಳನ್ನು ಅಲಂಕರಿಸಿದರು. ಅಜ್ಜಿಯ ಮನೆಯಲ್ಲಿಯೇ ಮಾಡಿದ ರೊಟ್ಟಿ ಮತ್ತು ಇತರ ರುಚಿಕರವಾದ ಪದಾರ್ಥಗಳು ನಾತಾನನ ಹೊಳೆಯುವ ಕಣ್ಣುಗಳಿಗೆ ಬಿದ್ದವು. ಅವನು ತನ್ನ ಕೈಗಳನ್ನು ಜೋಡಿಸಿ ಕಾಯುತ್ತಾ ಕುಳಿತನು. ಅಜ್ಜನು ಹಸಿದಿದ್ದರೂ ಕೂಡ ಅಜ್ಜಿಯೊಂದಿಗೆ ಸಣ್ಣ ಸಂಭಾಷಣೆ ಮಾಡುತ್ತಾ ತನ್ನ ಊಟದ ಕತ್ತಿ, ಮುಳ್ಳಿನ ಚಮಚ, ತಟ್ಟೆಯನ್ನು ಸರಿಪಡಿಸುತ್ತಾ ಇದ್ದನು. ಹಸಿದಿದ್ದ ನಾತಾನನಿಗೆ ಈ ಕಾಯುವಿಕೆ ಬಹಳ ಹೊತ್ತಾಯಿತು ಎಂದೆನಿಸಿತು. ಅವನು ತನ್ನ ಪುಟ್ಟ ಕೈಯನ್ನು ಅಜ್ಜನ ತೋಳಿನ ಮೇಲಿಟ್ಟು, ಅಜ್ಜ, ಪ್ರಾರ್ಥನೆ ಮಾಡು ಎಂದು ಹೇಳಿದನು. ಅವರು ತಲೆ ಬೊಗ್ಗಿಸಿದಾಗ ಅಜ್ಜನು ಯೇಸುವನ್ನು ನಮಗಾಗಿ ಶಿಲುಬೆಯ ಮರಣ ಹೊಂದಲು ಕಳುಹಿಸಿದ ದೇವರ ಪ್ರೀತಿಗಾಗಿಯೂ ಆತನು ಮತ್ತೊಮ್ಮೆ ಅನುಗ್ರಹಿಸಿದ ಆಹಾರಕ್ಕಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದನು. ಅಜ್ಜನ ಪ್ರಾರ್ಥನೆ ನಾತಾನನಿಗೆ ಬಹಳ ಇಷ್ಟವಾಯಿತು. ಪ್ರಾರ್ಥನೆಯ ನಂತರ ತನ್ನ ಕಣ್ಣುಗಳನ್ನು ತೆಗೆದು ಅಜ್ಜನ ಕಡೆ ದೃಷ್ಟಿಸಿ ತೃಪ್ತಿಯ ಮುಗುಳ್ನಗೆ ನಕ್ಕು, ಕರ್ತನಾದ ಯೇಸು ಇದನ್ನು ಪ್ರೀತಿಸುತ್ತಾನೆ ಎಂದನು. ಈ 3 ವರ್ಷ ವಯಸ್ಸಿನ ಬಾಲಕನಿಂದ ಎಂತಹ ಸತ್ಯವಾದ ಪಾಠವನ್ನು ನಾವು ಕಲಿಯಬಹುದು. ನಮಗೆ ಅನುಗ್ರಹಿಸಿದ ಎಲ್ಲ ವಿಷಯಗಳಿಗಾಗಿ ನಮ್ಮಿಂದ ಕೃತಜ್ಞತೆಯ ಸ್ತೋತ್ರ ಕೇಳಲು ಕರ್ತನು ಕಾತರಿಸುತ್ತಾನೆ. ಆತನು ತನ್ನ ಅಮೂಲ್ಯವಾದ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿರುವುದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದಾಗಿದೆ. ಆದರೆ ನಮ್ಮ ಆಹಾರ, ಸ್ವಸ್ಥತೆ, ಸುರಕ್ಷತೆ ಇವೆಲ್ಲವೂ ಕೂಡ ನಮ್ಮ ಅನುದಿನದ ಕಾಪಾಡುವಿಕೆಗಾಗಿ ಆತನು ಕೊಡುವ ಆಶೀರ್ವಾದಗಳಲ್ಲಿ ಸೇರಲ್ಪಟ್ಟಿವೆ.